ಇನ್ನು ಇದೇ ವಿಚಾರವಾಗಿ ಹೋರಾಟ ಮಾಡ್ಕೊಂಡ್ ಬಂದಿರುವಂತ ಧರ್ಮಸ್ಥಳದಲ್ಲಿ ಹಿಂಗೆಲ್ಲ ಅಕ್ರಮ ಆಗ್ತಾ ಇದೆ ಅಂತ ಹೇಳ್ಕೊಂಡು ಗಿರೀಶ್ ಮಠಣ್ಣವರು ಅವ್ರ ವಿರುದ್ಧ ಕೆಲವರು ಏನು ಆರೋಪ ಮಾಡ್ತಿದ್ದಾರೆ ಅಂದ್ರೆ ಧರ್ಮಸ್ಥಳಕ್ಕೆಲ್ಲ ಅವ್ರು ಅಪಮಾನ ಮಾಡೋಕ್ ಶುರು ಮಾಡಿದ್ದಾರೆ ಅಂತ. ಧರ್ಮಸ್ಥಳ ದೇಗುಲಕ್ಕೆ ನಾವು ಏನು ಅಪಮಾನ ಮಾಡ್ತಾ ಇಲ್ಲ. ಆತರ ಯಾವ್ದಾದ್ರು ಅಪಮಾನ ಮಾಡಿದ್ರೆ ನಮ್ಮನ್ನ ಜೈಲಿಗೆ ಹಾಕಿ, ನಾವು ಷಡ್ಯಂತ್ರನೂ ಮಾಡಿಲ್ಲ, ಪಿತೂರಿನೂ ಮಾಡಿಲ್ಲ. ಲಂಚ ತೆಗೆದುಕೊಂಡಿದ್ರೆ ನಮ್ಮನ್ನು ತನಿಖೆ ಮಾಡಿ. ಕೆಲವರು ಏನ್ ಹೇಳಕ್ ಶುರು ಮಾಡಿದ್ದಾರೆ ಅಂತ ಅಂದ್ರೆ ಇವ್ರುಗಳಿಗೆಲ್ಲ ಫಂಡಿಂಗ್ ಮಾಡ್ತಾ ಇರುವಂತ ಟೀಮ್ ಬೇರೆ ಇದೆ, ಬಹಳ ಫಂಡಿಂಗ್ ಆಗ್ತಾ ಇದೆ ಇವರಿಗೆ, ಈ ಹೋರಾಟದಲ್ಲಿರುವಂತ ಮತ್ತೊಂದಷ್ಟು ಮಂದಿಗೆ ಎಲ್ಲ ಮನೆ ತಗೊಂಡಿದ್ದಾರೆ, ರೆಸಾರ್ಟ್ ಮಾಡಿದ್ದಾರೆ, ಈ ತರದ್ ಏನೇನೋ ಒಂದಷ್ಟು ಪುಕಾರ್ಗಳು ಹಬ್ಬಕ್ಕೆ ಶುರು ಆಗಿದಾವೆ. ಹಂಗೇನಾದ್ರು ಆದ್ರೆ ಜೈಲಿಗೆ ಹಾಕಿ ಅಂತ ಹೇಳ್ತೀವಿ. ಒಟ್ಟೊಟ್ಟಿಗೆ ನಮ್ಮನ್ನ ಹೇಳ್ತಾರೆ ದುಡ್ಡು ಬಂತು ಅಂತ ಹೇಳಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು SIT ರಿಕ್ವೆಸ್ಟ್ ಮಾಡ್ಕೋತೇನೆ, ದಯವಿಟ್ಟು ನಮ್ಮನ್ನ ತನಿಖೆ ಮಾಡಿ ಪ್ಲೀಸ್. ನಮಗೆ ಕೇಳಿ ಕೇಳಿ ಸಾಕಾಗಿದೆ. ದುಡ್ಡು ಬಂತಂತೆ, ಕೋಟ್ಯಾಂತರ ದುಡ್ಡು ಬಂತಂತೆ. ಒಂದೇ ಒಂದು ರೂಪಾಯಿ ಏನಾದರೂ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡೋದಕ್ಕೆ ತಗೊಂಡ್ರೆ ದಯವಿಟ್ಟು ನಮ್ಮನ್ನ ಜೈಲಿಗೆ ಹಾಕಿ. ಈ ಮಾತನ್ನು ಎಷ್ಟು ಸಾರಿ ಹೇಳಿದೆ ನಾವು. ದಯವಿಟ್ಟು ತನಿಖೆಗೆ ಒಳಸ್ಪಡಿಸಿ. ಅದೇನು ದೊಡ್ಡ ಕಷ್ಟ ಅಲ್ಲ. ED ಅವರಿಗೆ 10 ನಿಮಿಷಕ್ಕೆ ಕಂಡುಹಿಡಿತಾರೆ ದುಡ್ಡು ಏನು ಟ್ರಾನ್ಸಾಕ್ಷನ್ ಆಗಿದೆ, ಯಾವನಾದ್ರೂ ತಂದು ಕೊಟ್ಟಿದ್ದಾನ, ಯಾವನ್ ತಂದು ಕೊಟ್ಟಿದ್ದಾನೆ. ಅಪಪ್ರಚಾರ, ಷಡ್ಯಂತ್ರ, ಈ ರೀತಿ ಪ್ರಶ್ನೆ ಕೇಳೋದು, ಡೌಟ್ ರೇಸ್ ಮಾಡೋದು, ಇದು ಷಡ್ಯಂತ್ರನ, ದೇವಸ್ಥಾನಕ್ಕೆ ಅಪಪ್ರಚಾರನ? ಅದಕ್ಕೆ ನಾನು ಹೇಳೋದು, ನಾವು ಯಾವುದೇ ರೀತಿಯಾದಂಥ ತನಿಖೆಗೆ ತಯಾರಿದ್ದೀವಿ. ಫಸ್ಟ್ ನಮ್ಮನ್ನು ಕೂಡ ಅಕಸ್ಮಾತ್ SITಗೆ ಯೋಗ್ಯ ಅನ್ನಿಸ್ತು, ಹೌದಪ್ಪ ಇದು ಷಡ್ಯಂತ್ರ ಇದೆ, ಸುಮ್ಮನೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ SIT ಅಲ್ಲ, ಈ ದೇಶದ ಯಾವುದೇ ತನಿಖಾ ಸಂಸ್ಥೆ, ಈ ರಾಜ್ಯದ ಎನಿ ಕೈಂಡ್ ಆಫ್ ಇಕನಾಮಿಕಲ್ ಅಫೆನ್ಸಸ್ ದಯವಿಟ್ಟು ನಮ್ಮನ್ನು ತನಿಖೆ ಮಾಡಿ ಅಂತ ನಾನು ಹೇಳ್ತೇನೆ.